ಹಾಯ್ ಹಲೋ ನಮಸ್ಕಾರ. ಇದು ಸ್ಪರ್ಧಾ ಕರ್ನಾಡು ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇಂದು ಫಸ್ಟ್ ಇನ್ ಇಂಡಿಯಾ 2024 ಈ ವಿಷಯದ ಮೇಲೆ ಅತ್ಯಂತ ಪ್ರಮುಖ ಪ್ರಶ್ನೋತ್ತರಗಳನ್ನು 10 ಭಾಗಗಳಾಗಿ ಪ್ರತಿದಿನ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಲಿದ್ದೇವೆ. ಹಾಗೂ ಇದು ಎಲ್ಲ ಸ್ಟೇಟ್ ಹಾಗೂ ಸೆಂಟ್ರಲ್ ಎಕ್ಸಾಮ್ಗಳಿಗೆ ಅತ್ಯಮೂಲ್ಯ ಪ್ರಶ್ನೋತ್ತರಗಳು. ಕಾರಣ, ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಇದನ್ನು ಸದುಪಯೋಗ ಮಾಡಿಕೊಳ್ಳಲು ಹಾಗೂ ಈ ವಿಡಿಯೋ ನೋಡುತ್ತಿರುವವರು ಹೊಸಬರಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ತಪ್ಪದೇ ತಮ್ಮೆಲ್ಲ ಸ್ನೇಹಿತರುಗಳಿಗೆ ಶೇರ್ ಮಾಡಿ. ಕಾರಣ, ನಾವು ಪ್ರತಿದಿನ ಅಪ್ಲೋಡ್ ಮಾಡುವ ವಿಷಯಗಳನ್ನು ತಕ್ಷಣವೇ ನೇರವಾಗಿ ತಮ್ಮ ಮೊಬೈಲ್ನಲ್ಲಿ ನೋಡಬಹುದು. ಬನ್ನಿ ಸ್ನೇಹಿತರೆ, ಇಂದಿನ ಮೊದಲನೇ ಪ್ರಶ್ನೆ ನೋಡೋಣ. ಮೊದಲನೇ ಪ್ರಶ್ನೆ, ಆಗಸ್ಟ್ 2024ರಲ್ಲಿ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯನ್ನು ಆಧುನೀಕರಿಸಲು ಭಾರತದ ಮೊದಲ 24/7 ಧಾನ್ಯ ATM ಅನ್ನು ಯಾವ ರಾಜ್ಯ ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಒಡಿಶಾ. ಮುಂದಿನ ಪ್ರಶ್ನೆ, ವಿಶ್ವ ಆರೋಗ್ಯ ಸಂಸ್ಥೆ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕುಷ್ಠರೋಗವನ್ನು ನಿರ್ಮೂಲನೆ ಮಾಡಿದೆ ಎಂದು ಅಧಿಕೃತವಾಗಿ ದೃಢೀಕರಿಸಿದ ವಿಶ್ವದ ಮೊದಲ ದೇಶ ಎಂದು ಯಾವ ದೇಶವನ್ನು ಘೋಷಿಸಲಾಗಿದೆ? ಸರಿಯಾದ ಉತ್ತರ ಜಾರ್ಡನ್. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಮಾಲಿನ್ಯ ನಿಯಂತ್ರಣ ನೌಕೆ ಸಮುದ್ರ ಪ್ರತಾಪ್ ಅನ್ನು ಎಲ್ಲಿ ಪ್ರಾರಂಭಿಸಲಾಗಿದೆ? ಸರಿಯಾದ ಉತ್ತರ ಗೋವಾ. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಸ್ಥಳೀಯ ಬುಲೆಟ್ ರೈಲನ್ನು ಯಾವ ಕಂಪನಿ ತಯಾರಿಸಲಿದೆ? ಸರಿಯಾದ ಉತ್ತರ BEML ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್. ಮುಂದಿನ ಪ್ರಶ್ನೆ, ಆಗಸ್ಟ್ 2024ರಲ್ಲಿ ಏಕೀಕೃತ ಪಿಂಚಣಿ ಯೋಜನೆ ಅಂದರೆ UPS ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಅನ್ನು ಅಳವಡಿಸಿಕೊಂಡ ದೇಶದ ಮೊದಲ ರಾಜ್ಯ ಯಾವುದು? ಸರಿಯಾದ ಉತ್ತರ ಮಹಾರಾಷ್ಟ್ರ. ಬನ್ನಿ ಸ್ನೇಹಿತರೆ, ಮುಂದಿನ ಪ್ರಶ್ನೆ ನೋಡೋಣ. 2024ರಲ್ಲಿ ವಿಶ್ವದ ಮೊದಲ ಹೊಂದಿಕೊಳ್ಳುವ ಸೌರ ಫಲಕವನ್ನು ಯಾರು ಅಭಿವೃದ್ಧಿಪಡಿಸಿದ್ದಾರೆ? ಸರಿಯಾದ ಉತ್ತರ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ UK. ಮುಂದಿನ ಪ್ರಶ್ನೆ, ನೇಪಾಳದ ಮೊದಲ ಆರೋಗ್ಯಕರ ನಗರ ಮತ್ತು WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ವಿಶ್ವದ 2ನೇ ಆರೋಗ್ಯಕರ ನಗರ ಎಂದು ಯಾವ ನಗರವನ್ನು ಘೋಷಿಸಲಾಗಿದೆ? ಸರಿಯಾದ ಉತ್ತರ ಧೂಲಿಖೇಲ್. ಮುಂದಿನ ಪ್ರಶ್ನೆ, ನೆಗೋಷಿಯೇಬಲ್ ಇನ್ಸ್ಟ್ರೂಮೆಂಟ್ಸ್ ಆಕ್ಟ್ ಪ್ರಕರಣಗಳನ್ನು ನಿರ್ವಹಿಸಲು ದೇಶದ ಮೊದಲ ಡಿಜಿಟಲ್ ನ್ಯಾಯಾಲಯವನ್ನು ಎಲ್ಲಿ ತೆರೆಯಲಾಗಿದೆ? ಸರಿಯಾದ ಉತ್ತರ ಕೊಲ್ಲಂ, ಕೇರಳ. ಮುಂದಿನ ಪ್ರಶ್ನೆ, ಸೆಪ್ಟೆಂಬರ್ 2024ರಲ್ಲಿ ಯಾವ ರಾಜ್ಯ ರಿಮೋಟ್ ಫಾರೆಸ್ಟ್ ಏರಿಯಾದಲ್ಲಿ ಮೊದಲ ಕಂಟೈನರ್ ಶಾಲೆಯನ್ನು ತೆರೆಯಲಾಗಿದೆ? ಸರಿಯಾದ ಉತ್ತರ ತೆಲಂಗಾಣ. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಸಂಯೋಜಿತ ರಾಜ್ಯ ಮಟ್ಟದ ಸೈಬರ್ ಕಮಾಂಡ್ ಮತ್ತು ನಿಯಂತ್ರಣ ಕೇಂದ್ರವನ್ನು ಎಲ್ಲಿ ಪ್ರಾರಂಭಿಸಲಾಗಿದೆ? ಸರಿಯಾದ ಉತ್ತರ ನವಿ ಮುಂಬೈ, ಮಹಾರಾಷ್ಟ್ರ. ಬನ್ನಿ ಸ್ನೇಹಿತರೆ, ಮುಂದಿನ ಪ್ರಶ್ನೆಯತ್ತ ನೋಡೋಣ. ಯಾವ ಪ್ರಶ್ನೆಯು ತನ್ನ ಮೊದಲ ಮರುಬಳಕೆ ಮಾಡಬಹುದಾದ ಹೈಬ್ರಿಡ್ ರಾಕೆಟ್ RHUMI ರೂಮಿ 1 ಅನ್ನು ಉಡಾವಣೆ ಮಾಡಿದೆ? ಸರಿಯಾದ ಉತ್ತರ ಭಾರತ. ಮುಂದಿನ ಪ್ರಶ್ನೆ, ಆಗಸ್ಟ್ 2024ರಲ್ಲಿ ಅಪೇಕ್ಷಿತ ನಿವ್ವಳ ಶೂನ್ಯ ಇಂಗಾಲದ ಹೊರಸೂಸುವಿಕೆ ಸ್ಥಿತಿಯನ್ನು ಸಾಧಿಸಿದ ಭಾರತದ ಮೊದಲ ವಿಮಾನ ನಿಲ್ದಾಣ ಯಾವುದು? ಸರಿಯಾದ ಉತ್ತರ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ದೆಹಲಿ. ಮುಂದಿನ ಪ್ರಶ್ನೆ, ಗ್ರೀನ್ ಅಮೋನಿಯಾ ರಫ್ತಿಗೆ ಭಾರತ ಸರ್ಕಾರ ಯಾವ ದೇಶದೊಂದಿಗೆ ಮೊದಲ ಒಪ್ಪಂದಕ್ಕೆ ಸಹಿ ಹಾಕಿದೆ? ಸರಿಯಾದ ಉತ್ತರ ಜಪಾನ್. ಮುಂದಿನ ಪ್ರಶ್ನೆ, ಆನ್ಲೈನ್ನಲ್ಲಿ ಸಮನ್ಸ್ ಮತ್ತು ವಾರಂಟ್ಗಳನ್ನು ನೀಡುವ ನಿಯಮಗಳನ್ನು ಯಾವ ರಾಜ್ಯವು ತಿಳಿಸಿದೆ? ಸರಿಯಾದ ಉತ್ತರ ಮಧ್ಯಪ್ರದೇಶ್. ಸ್ನೇಹಿತರೆ, ಇಂದಿನ ಕೊನೆಯ ಪ್ರಶ್ನೆ, 2024ರಲ್ಲಿ ಭಾರತದ ಮೊದಲ ಸಂವಿಧಾನ ವಸ್ತು ಸಂಗ್ರಹಾಲಯವನ್ನು ಎಲ್ಲಿ ಸ್ಥಾಪಿಸಲಾಗುವುದು? ಸರಿಯಾದ ಉತ್ತರ ಹರಿಯಾಣ. ಸ್ನೇಹಿತರೆ, ಇದು ಫಸ್ಟ್ ಇನ್ ಇಂಡಿಯಾ 2024 ಮೊದಲನೆಯ ಭಾಗ. ಇದೇ ರೀತಿಯ ಮುಂದಿನ ಭಾಗಗಳನ್ನು ನೋಡಲು ಹಾಗೂ ಎಲ್ಲ ರೀತಿಯ ಪ್ರಚಲಿತ ಘಟನೆಗಳು ಹಾಗೂ ಅತ್ಯಂತ ಪ್ರಮುಖ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳಲು ನಮ್ಮ ಈ ಸ್ಪರ್ಧಾ ಕರ್ನಾಡು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲ ನಿಮ್ಮ ಸ್ನೇಹಿತರಿಗೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಧನ್ಯವಾದಗಳು.